ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಕೋಝಿ ಲೈಫ್ ಚಾನಲ್. ಎಲ್ಲರೂ ಹೆಂಗದೀರಿ? ಇವತ್ತು ನಾ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಫ್ರೆಶ್ ಮಾರ್ನಿಂಗ್ ಸ್ಟಾರ್ಟ್ಸ್ ವಿತ್ ಅ ಗ್ಲಾಸ್ ಆಫ್ ಹಾಟ್ ವಾಟರ್ ಆ್ಯಂಡ್ ಪಿಂಚ್ ಆಫ್ ಟರ್ಮರಿಕ್. ಆರೋಗ್ಯವಂತ ದಿನದ ಆರಂಭಕ್ಕೆ ಇದೇ ಒಂದು ಒಳ್ಳೆಯ ಸೂತ್ರ. ನಾನು ನಿನ್ನೆ ರಿಲಯನ್ಸ್ ಸೂಪರ್ ಮಾರ್ಟಿಗೆ ಹೋಗಿದ್ದೆ. ಬೆಣ್ಣೆ ತೊಗೊಂಡು ಬಂದಿದ್ದೆ ತುಪ್ಪ ಮಾಡೋಣ ಅಂತ ಹೇಳಿ. ಆಲ್ರೆಡಿ ನಾನು ಸಾಲ್ಟೆಡ್ ಬಟರ್ ತೊಗೊಂಡು ಬಂದಿದ್ದಕ್ಕೆ ನಾನು ಇವಾಗ ಓನ್ಲಿ ಲವಂಗ, ಏಲಕ್ಕಿ, ಮೆಣಸು ಆ್ಯಂಡ್ ಪಾನ್ ಎಲೆ ಮಿಕ್ಸ್ ಮಾಡತ್ತೀನಿ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ, ಆಮೇಲೆ ಟೇಸ್ಟು ಎನ್ಹಾನ್ಸ್ ಆಕೈತಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನಾನಿವತ್ತು ಬೋಂಡ ಸೂಪ್ ಮಾಡತ್ತೀನಿ. ಸೂಪ್ ಮಾಡೋಕ್ಕೆ ಫಸ್ಟ್ ಕುಕ್ಕರ್ಗೆ ಹೆಸರುಬೇಳೆ, ಟೊಮ್ಯಾಟೊ, ಮನೇಲಿ ನುಗ್ಗೆ ಸೊಪ್ಪು ಇತ್ತು. ಸೊ ಹೆಲ್ತಿ ವರ್ಷನ್ ಆಫ್ ಸೂಪ್ ಮಾಡೋಣ ಅಂತ ಹೇಳಿ ನುಗ್ಗೆ ಸೊಪ್ಪನ್ನು ನಾನು ಹಾಕತ್ತೀನಿ. ಆಮೇಲೆ 3 ವಿಷಲ್ ಮಾಡ್ಕೋಬೇಕು. ಇನ್ನೊಂದು ಕಡೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕಟ್ ಮಾಡಿ ಇಟ್ಕೊಂಡಿರೋ ಜಿಂಜರ್, ಗಾರ್ಲಿಕ್, ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಕುಕ್ ಮಾಡಿ ಇಟ್ಕೊಂಡಿರೋ ಹೆಸರುಬೇಳೆ, ನುಗ್ಗೆ ಸೊಪ್ಪು ಎಲ್ಲನೂ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಹಿಂಗು, ಕಟ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ, ಕೊತ್ತಂಬರಿ ಎಲ್ಲನೂ ಸೇರಿ ಚೆನ್ನಾಗಿ ಕುದಿಸ್ಕೋಬೇಕು. ಸೂಪ್ ಆರಿದ ಮೇಲೆ ಅಟ್ ಲಾಸ್ಟ್ ಲೆಮನ್ ಹಾಕ್ಕೋಬೇಕು. ನಾನಿವತ್ತು ಬೋಂಡಾ ಸೂಪ್ ಯಾಕೆ ಮಾಡತ್ತೀನಿ ಅಂತಂದ್ರೆ, ಚಿನ್ನು ಇವತ್ತು ಊಟಕ್ಕೆ ಏನು ಮಾಡೋಣ್ರಿ ಅಂತಂದೆ. ಅವ್ರು ನೋಡಿದ್ರೆ ಸಿಂಪಲಾಗಿ ಏನಾದರೂ ಒಂದು ಮಾಡಂತ ಹೇಳ್ತಾರಂತ ನಾನು ಅಂದ್ಕೊಂಡ್ರೆ, ಅವ್ರು ನೋಡಿದ್ರೆ ಬೋಂಡಾ ಸೂಪ್ ಮಾಡು ಅಂತಂದ್ರು. ನಾನು ಏನೋ ಹೋಗಲಿ ಬಿಡು, ಭಾಳ ದಿನ ಆದಮೇಲೆ ಕೇಳೋ ಮಾಡಿಕೊಡೋಣ ಅಂತ ನಾನು ಅಂದ್ಕೊಂಡ್ರೆ, ಮತ್ತು ಮೇಲೆ ಇವ್ರದ್ದು ಡೈಲಾಗ್, ಆಹಾರ ರುಚಿಯಾಗಿದ್ದರೆ ಮನಸ್ಸು ಸಂತೋಷವಾಗುತ್ತೆ ಅಂತ ಮೇಲೆ ಡೈಲಾಗು ಕೇಳಬೇಕು ನಾನು. ನೆಕ್ಸ್ಟ್ ನಾ ಬೋಂಡಾ ಮಾಡೋಕ್ಕೆ 4 ಅವರ್ಸ್ ಬಿಫೋರ್ ಉದ್ದಿನಬೇಳೆ ನೆನೆಸಿಟ್ಕೊಂಡಿದ್ದೆ. ಈಗ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಉದ್ದಿನಬೇಳೆ ಪೇಸ್ಟ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ, ಜಿಂಜರ್, ಗ್ರೀನ್ ಚಿಲ್ಲೀಸ್, ಕೊತ್ತಂಬರಿ, ಪೆಪ್ಪರ್ ಪೌಡರ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೋಂಡಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವೆ. ಇನ್ನೊಂದು ಕಡೆ ನಾ ಆಯಿಲ್ ಬಿಸಿ ಮಾಡ್ಕೊಳತ್ತೀನಿ. ಆಯಿಲ್ ಬಿಸಿ ಆದಮೇಲೆ ಬೋಂಡಾನ ರೌಂಡ್ ಶೇಪಲ್ಲಿ ಬಿಡಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಸೈಡ್ ಬೇಯಿಸ್ಕೋಬೇಕು. ಇದರಿಂದ ಬೋಂಡಾ ಕ್ರಿಸ್ಪಿಯಾಗಿ ಒಳಗಡೆನೂ ನೀಟಾಗಿ ಬೇಯ್ತಾವೆ. ಈ ಕಡೆ ಬಿಸಿ ಬಿಸಿ ಬೋಂಡಾ ಸೂಪು ರೆಡಿ ಆಯ್ತು. ನಾವು ಇಬ್ಬರು ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಸೊ ನೀವು ಒಂದ್ಸಲ ಟ್ರೈ ಮಾಡಿರಿ. ಇದಾಗಿತ್ತು ನಮ್ಮದು ಒಂದು ಬೋಂಡಾ ಸೂಪಿನ ಕತೆ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.